ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಸ್ಯಾಂಡಲ್ವುಡ್ನಲ್ಲಿ ಫ್ಯಾನ್ಸ್ ವಾರ್ ಜೋರಾಗಿ ನಡೀತಾ ಇದೆ. ಒಂದು ಕಡೆ ಸುದೀಪ್ ರವರ ಫ್ಯಾನ್ಸ್, ಇನ್ನೊಂದು ಕಡೆ ದರ್ಶನ್ ಅಭಿಮಾನಿಗಳು. ಇವರಿಬ್ಬರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ಬಾಣಗಳು, ವಾಗ್ಬಾಣಗಳು ಇದೇ ಜೋರಾಗಿತ್ತು. ಫ್ಯಾನ್ಸ್ ಅಂದರೆ ದರ್ಶನ್ ಅಭಿಮಾನಿಗಳು ಸುದೀಪ್ಗೆ ಬೈಯೋದು, ಸುದೀಪ್ ಅಭಿಮಾನಿಗಳು ದರ್ಶನ್ ಬೈಯೋದು, ಈ ರೀತಿಯ ಗಜ್ಜಾಟ ನಡೀತಾ ಇತ್ತು. ಇದರ ಜೊತೆಗೆ 3 ತಿಂಗಳ ಹಿಂದೆ ವಿಜಯಲಕ್ಷ್ಮಿ ವಿರುದ್ಧ ಅಶ್ಲೀಲ ಕಮೆಂಟ್ ಅನ್ನ ಮಾಡಿದ್ರು. ಆಗ ವಿಜಯಲಕ್ಷ್ಮಿ ಏನ್ ಮಾಡಿದ್ರು, ದೂರು ಕೊಟ್ಟರು. ಆ ದೂರಾದ ನಂತರದಲ್ಲಿ ಕ್ರಮ ಆಯ್ತು. ಅವ್ರು ಏನಾದ್ರು, ಫ್ಯಾನ್ಸ್ಗಳು ಏನಾದ್ರು, ಫ್ಯಾನ್ಸ್ಗಳ ಕಥೆ ಏನು? ಕಿಚ್ಚನ್ ಆಫ್ ಫ್ಯಾನ್ಸ್ ಅಶ್ಲೀಲ ಕಮೆಂಟ್, ಸುದೀಪ್ ಜಾಣ ಮೌನ ಯಾಕೆ? ಏನಿದು ಸ್ಟೋರಿ ಅಂತೀರಾ? ಎಸ್ ವೀಕ್ಷಕರೇ, ಇದೇ ಫೋಕಸ್ನ ಸ್ಪೆಷಲ್ ಸ್ಟೋರಿ, ಬ್ಯಾಡ್ ಫ್ಯಾನ್ಸ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿಬು ರಾನರಾಪುರ. ಮೂರು ತಿಂಗಳ ಹಿಂದೆ ವಿಜಯಲಕ್ಷ್ಮಿ ವಿರುದ್ಧ ಅಶ್ಲೀಲ ಕಾಮೆಂಟ್ ಅನ್ನ ಮಾಡಿದ್ರು. ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ತಮಗೆ ಬಾಯಿಗೆ ಬಂದ ಹಾಗೆ ಹೆಂಗ್ ಮಾತನಾಡಬೇಕು ಹಂಗೆ ಮಾತನಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ನೋಡೋದಕ್ಕಾಗ್ತಾ ಇರಲಿಲ್ಲ. ಕೆರಳಿದ್ದಂತಹ ಇದೇ ವಿಜಯಲಕ್ಷ್ಮಿ ಕಿಡಿಗೇಡಿಗಳ ವಿರುದ್ಧ ದೂರನ್ನ ದಾಖಲು ಮಾಡ್ತಾರೆ. ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಹೋಗ್ತಾರೆ. ಏನೇನು ಕಾಮೆಂಟ್ಗಳನ್ನು ಮಾಡಿದ್ರಲ್ಲ ಅದೆಲ್ಲ ಸ್ಕ್ರೀನ್ ಶಾಟ್ಗಳು, ಐಡಿಗಳು ಯಾರ್ಯಾರು ಎಲ್ಲವನ್ನೂ ಕೂಡ ದಾಖಲೆ ಸಮೇತ ಹೋಗಿ ಕಂಪ್ಲೇಂಟ್ ಕೂಡ ಕೊಡ್ತಾರೆ. ಏನು ಅಶ್ಲೀಲ ಕಾಮೆಂಟ್ಗಳನ್ನು ಮಾಡಿದಂಥ ಸ್ಕ್ರೀನ್ ಶಾಟ್ಗಳ ಸಮೇತ. ಕಿಡಿಗೇಡಿಗಳು ನಟ ಸುದೀಪ್ ಫ್ಯಾನ್ಸ್ ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ರು ಅವರು. ಕೆಟ್ಟದ್ದಾಗಿ ಪೋಸ್ಟ್ ಕಾಮೆಂಟ್ ಅನ್ನ ಮಾಡೋರಲ್ಲಿ ಕೆಲವರು ಸುದೀಪ್ ಅಭಿಮಾನಿಗಳೇ ಇದ್ರು. 6 ಮಂದಿ ಆರೋಪಿಗಳನ್ನ ಪೊಲೀಸ್ನವರು ವಶಕ್ಕೆ ಪಡ್ಕೊಳ್ತಾರೆ, ಅರೆಸ್ಟ್ ಮಾಡ್ತಾರೆ, ವಿಚಾರಣೆ ಮಾಡ್ತಾರೆ. ಅದಾದ ನಂತರ ಜೈಲು ಕೂಡ ಹಡ್ತಾರೆ ಅವ್ರನ್ನ. ಹೆಂಗೆ ಮಾಡ್ತಾ ಇದ್ರು ಅಂದರೆ, ಫೇಕ್ ಸೋಷಿಯಲ್ ಮೀಡಿಯಾ ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಕೌಂಟರ್. ಯಾವಾಗ ಅಂದರೆ ಮಾರ್ಕ್ ಸಿನಿಮಾ ಟೈಮಲ್ಲಿ ಸುದೀಪ್ ಅವರು ಸ್ಟೇಜ್ ಮೇಲೆ ಕೂಡ ಅನೌನ್ಸ್ ಮಾಡಿದ್ರು, ಇಷ್ಟು ಕಾಲ ನಾವು ಸುಮ್ಮನೆ ಇದ್ವಿ, ಇನ್ನು ಮುಂದೆ ಯುದ್ಧವನ್ನ ಮಾಡೇ ಬಿಡೋಣ ಅಂತ ಯುದ್ಧವನ್ನ ಘೋಷಣೆ ಮಾಡಿದಂಥವ್ರು. ಅಂದರೆ ಫ್ಯಾನ್ಸ್ಗಳನ್ನ ಇವರೇ ಚೂ ಬಿಟ್ರ ಅನ್ನುವಂಥ ಪ್ರಶ್ನೆ ಕೂಡ ಆ ಸಂದರ್ಭದಲ್ಲಿ ಜೋರಾಗಿ ಚರ್ಚೆ ಆಗ್ತಾ ಇತ್ತು. ಫೇಕ್ ಐಡಿಗಳನ್ನ ಮಾಡಿಕೊಂಡು ತಮಗಿಷ್ಟ ಬಂದ ಹಾಗೆ ಮನಸೋ ಇಚ್ಛೆ ಹೆಂಗ್ ಬೇಕು ಹಂಗೆ ಅಶ್ಲೀಲವಾಗಿ ಕಾಮೆಂಟ್ ಮಾಡೋದು, ಬಾಯಿಗೆ ಬಂದಂಗೆ ಬೈಯೋದೇ ಶುರು ಹಚ್ಕೊಂಡಿದ್ರು. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಕೆಲವೊಮ್ಮೆ ನನಗನ್ಸುತ್ತೆ ಸೈಲೆಂಟ್ ಆಗಿರೋದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ, ಆದರೆ ನಿಮಗಳಿಗೋಸ್ಕರ, ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವೆಲ್ಲರೂ ಕಲ್ಲಿನ ಹೋರಾಟ ನನ್ನಿಂದ, ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ. ಅದನ್ನು ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ. ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. ಕಡೆ ದರ್ಶನ್ ಫ್ಯಾನ್ಸ್ ಕೂಡ ಆ ರೀತಿ ಮಾಡಿದ್ರು ಆಗ ಆ ಸಂದರ್ಭದಲ್ಲಿ, ರಮ್ಯಾ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅದಾದ ನಂತರ ಈಗ ಸುದೀಪ್ ಫ್ಯಾನ್ಸ್ ಈ ಅಕೌಂಟನ್ನ ಕ್ರಿಯೇಟ್ ಮಾಡಿ ಕಾಮೆಂಟ್ ಮಾಡಿದ್ರಲ್ಲ, ಈಗಾಗಲೇ ಕೂಡ ಕಾರಾಗೃಹದಲ್ಲಿದ್ದಾರಲ್ಲ, ಅವರು ಜಾಮೀನು ಕೊಡಿ ಸ್ವಾಮಿ ಅಂತ ಅರ್ಜಿ ಹಾಕಿದ್ದಾರೆ. ಇದೇ ಸ್ಟೋರಿ. ಆರೋಪಿಗಳು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಈಗ ಜಾಮೀನು ಕೊಡಿ ನಮಗೆ ಅಂತ. 2 ತಿಂಗಳಿಂದ ವಿಚಾರಣಾಧೀನ ಕೈದಿಯಾಗಿ ಜೈಲಿನಲ್ಲೇ ಇದ್ದಾರೆ ಆರೋಪಿಗಳು. ಈ ಜಾಮೀನು ಅರ್ಜಿಯನ್ನ ಮಾರ್ಚ್ 24ನೇ ತಾರೀಕು ವಿಚಾರಣೆಗೆ ತೆಗೆದುಕೊಳ್ತಾ ಇದೆ ಕೋರ್ಟ್. ಕಾಮೆಂಟ್ ಮಾಡಿದವರ ವಿರುದ್ಧ ವಿಜಯಲಕ್ಷ್ಮಿ ಕಾನೂನು ಸಮರ ಸಾರಿದ್ರು. ತಡ ಆಗಿತ್ತು ಆಗಲೂ ಕೂಡ ರೊಚ್ಚಿಗೆದ್ದಿದ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು. ಯುದ್ಧಕ್ಕೆ ರೆಡಿ ಅಂತ ಹೇಳಿದ್ರಲ್ಲ ಸುದೀಪ್ ಅವರು. ಮುಂದಿನ ನಡೆ ಏನು ಹಾಗಾದ್ರೆ? ಸುದೀಪ್ ಅಭಿಮಾನಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ತಾರಾ? ತಮ್ಮ ಫ್ಯಾನ್ಸ್ ವಿರುದ್ಧ ಅವರೇ ಹೇಳ್ತಾರಾ, ಅಯ್ಯೋ ಇದೆಲ್ಲ ಮಾಡಬೇಡ್ರಪ್ಪ ಹಾಗೆ ಹೀಗೆ ಅಂತ? ಗೊತ್ತಿಲ್ಲ ಏನು ಮಾಡ್ತಾರೋ, ಕಾದ್ ನೋಡೋಣ. ಆದರೆ ಸ್ಯಾಂಡಲ್ವುಡ್ನಲ್ಲಿ ಮಾತ್ರ ಫ್ಯಾನ್ಸ್ ವಾರ್ ಜೋರಾಗಿ ನಡೀತಾ ಇದೆ. ಸ್ಟಾರ್ಗಿರಿ ಪಟ್ಟ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಾಬಟ್ಟೆ ಹೈಪ್ ಕ್ರಿಯೇಟ್ ಮಾಡ್ಕೊಳ್ತಿದ್ದಾರೆ. ಇದೆಲ್ಲ ಬೇಕಿತ್ತಾ ಅನ್ನುವಂಥದ್ದು ಒಂದು ಕಡೆ, ಯಾಕೆ ಬೇಕಿತ್ತು ಅನ್ನೋದು ಒಂದು ಕಡೆ. ಈ ರೀತಿ ಕ್ರಮ ತೆಗೆದುಕೊಂಡಾಗ ಸೈಲೆಂಟ್ ಆಗೋದು ಸಹಜ ಆಗುತ್ತೆ.
ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ ಬ್ಯಾಡ್ ಫ್ಯಾನ್ಸ್. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.